ದಂಡಮೋ ದಂಡಮೋ ಅಯ್ಯ ಶೆಟ್ಟರೆ, ಬಂದ ಸಮಾಚಾರವೇನು? ನೋಡಿ ಮಹಾಪ್ರಭು, ಈ ಪರದೇಶಿಕನಾದ ಇವನು ಬಂಗಾರದ ಗಿಲಿಕೆಯನ್ನು ಒತ್ತುಕೊಂಡಿರುವನು. ಇವನಲ್ಲಿ ಬಂಗಾರದ ಗಿಲಿಕೆ ಇರುವುದು. ಈ ಬಂಗಾರದ ಗಿಲಿಕೆಯನ್ನು ಕೊಡಿಸುವಂತರಾಗಿ, ಎಲೆ ದಾಸಿಯೇ, ಬಂಗಾರದ ಗಿಲಿಕೆಯನ್ನು ಧನಪಾಲ ಶೆಟ್ಟರ ಮನೆಯಲ್ಲಿ ಮಗುವಿನ ಕೈಯಿಂದ ಕದ್ದು ನಿನ್ನ ಪತಿಯ ವಶಕ್ಕೆ ಕೊಟ್ಟಿರುವಂತೆ ಇದು ನಿಜವೇ? ನಾನು ಎಷ್ಟು ಬಾರಿಯಾಗಿಯೂ ನಿಜವನ್ನು ಹೇಳಿದರೆ ಇವರು ಕೇಳುತ್ತಿಲ್ಲ. ನಾನು ಗೋಧಿಯನ್ನು ಬೀಸಬೇಕಾದರೆ ಚಿತ್ರಪಟದಲ್ಲಿ ಹಂಸ ಪಕ್ಷಿಯು ಬಂದು ಆ ಚಿನ್ನದ ಗಿಲಿಕೆಯನ್ನು ನುಂಗಿ ಮಾಯವಾಗಿ ಹೋಯಿತು. ಈ ವಿಚಾರವನ್ನು ಅವರಲ್ಲಿ ತಿಳಿಸಿದರು. ಈ ವಿಚಾರವನ್ನು ಅವರು ಕೇಳುವ ಶಕ್ತಿ ಇಲ್ಲ. ದಯಮಾಡಿ ನಾನು ಹೇಳಲಾರೆ. ನಂಬಿ. ದೇಶಿಕನೇ, ಎಲೆ ದೇಶಿಕನೇ, ಶೆಟ್ಟರು ಶೋಧಿಸಿದಾಗ ಬಂಗಾರದ ಗಿಲಿಕೆಯು ನಿನ್ನ ಮನೆಯಲ್ಲಿ ಸಿಕ್ಕಿರುವುದು ನಿನ್ನ ಹೆಂಡತಿ ನಿನ್ನ ಕೈವಶಕ್ಕೆ ಕೊಟ್ಟಿರುವುದಕ್ಕೆ ಸಾಕ್ಷಿ ದೊರೆತಿದೆ. ಇದು ಸತ್ಯವೇ? ಅಸತ್ಯವನ್ನಾಡಿ ನರಕ ಭಾಜಕನಾಗಿ ಜೀವಿಸುವುದಕ್ಕಿಂತ ಈ ದೇಹವನ್ನು ಅಳಿಯುವುದೇ ಉತ್ತಮ. ನನ್ನ ಪತ್ನಿಯು ನನ್ನ ಕೈಯಲ್ಲಿ ಕೊಡಲೂ ಇಲ್ಲ, ನಾನು ಅದನ್ನು ಮುಟ್ಟಲೂ ಇಲ್ಲ. ಶೆಟ್ಟರು ಶೋಧಿಸಿದಾಗ ಗಿಲಿಕೆಯು ಸಿಕ್ಕಿದ್ದು ನಿಶ್ಚಯ. ಇಷ್ಟರ ಮೇಲೆ ನೀವು ಯಾವ ಶಿಕ್ಷೆಯನ್ನಾದರೂ ಕೊಡಿ, ಅನುಭವಿಸಲು ಸಿದ್ಧನಾಗಿರುವೆನು ಸ್ವಾಮಿ. ಎಲೆ ದಾಸಿಯೇ, ಎಲೆ ದಾಸಿಯೇ, ಈಗಲಾದರೂ ನಿನ್ನ ತಪ್ಪನ್ನು ಒಪ್ಪಿಕೋ. ತಪ್ಪನ್ನು ಒಪ್ಪಿಕೊಂಡರೆ ನಿನ್ನನ್ನು ಮನ್ನಿಸುವುದು ರಾಜಧರ್ಮ. ಸ್ವಾಮಿ, ನಾನು ಸತ್ಯವನ್ನೇ ಹೇಳ್ತಿರುವೆನು, ಸುಳ್ಳನ್ನು ಎಂದಿಗೂ ಹೇಳಲಾರೆನು. ಆ ಗಿಲಿಕೆಯನ್ನು ನಾನು ಕದ್ದಿಲ್ಲ. ನನ್ನ ಮಾತನ್ನು ನಂಬಿ. ಎಲೆ ದೇಶನೇ, ಈಗಲಾದರೂ ನೀನು ನಿನ್ನ ತಪ್ಪನ್ನು ಒಪ್ಪಿಕೋ. ಪಶ್ಚಾತ್ತಾಪದಿಂದ ನಿನ್ನ ತಪ್ಪನ್ನು ಒಪ್ಪಿಕೊಂಡರೆ ಕನಿಕರದಿಂದ ಮನ್ನಿಸುವುದು ರಾಜಧರ್ಮ. ಇಲ್ಲವಾದರೆ ನಿನಗೆ ಘೋರ ಶಿಕ್ಷೆಯನ್ನು ವಿಧಿಸುವೆನು. ಇಲ್ಲದ ಗಿಲಿಕೆಯನ್ನು ಕೊಡುವುದಾದರೂ ಹೇಗೆ? ಎಲೆ ಮಂತ್ರಿಯೇ, ಎಷ್ಟು ಕೇಳಿದರೂ ಬಾಯಿ ಬಿಡುವಂತಿಲ್ಲ. ಕದ್ದ ಗಿಲಕೆಯನ್ನು ಮುಚ್ಚಿಟ್ಟು ಸುಳ್ಳು ಹೇಳುತ್ತಿರುವ ಈ ದಾಸಿಯ ನಾಲಗೆಯನ್ನು ಕತ್ತರಿಸು. ಕದ್ದ ಗಿಲಕೆಯನ್ನು ಬಚ್ಚಿಟ್ಟು ನಾ ಕಾಣೆನೆಂಬ
ಈ ದೇಶಿಕನ ನೇತ್ರವನ್ನು ಕತ್ತರಿಸು, ನಮ್ಮೆಲ್ಲೆಯನ್ನು ದೂರ ಮಾಡಿ ಗಡಿಪಾರು ಮಾಡಿಬಿಡು, ಎಲ್ಲಿಯಾದರೂ ಸಾಯಲಿ. ಎಲೆ ಬಿಟ್ಟರೆ ಇವರನ್ನು ಎಳೆದುಕೊಂಡು ಹೋಗಿ ಇವರು ನೇಲಿಗೆಯನ್ನು ಕಣ್ಣುಗಳನ್ನು ಕಿತ್ತು ಹಾಕಿರಿ, ನಡೀರಿ.